ಡಿಫ್ರೆಂಟ್ ಆಗಿದೆ ಅಲ್ಲ ಈಗ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಆಫ್ ರಂಜಿನಿ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಏನೂ ಇಲ್ಲ, ಸುಮ್ಮನೆ ಹೊರಗೆ ಹೋಗೋಣ ಅಂತ ಈವ್ನಿಂಗ್ ಒಂದು ವಾಕ್ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೇಗಿರುತ್ತೆ ದುಬೈ ಈವ್ನಿಂಗಲ್ಲಿ, ಲೈಟಲ್ಲಿ ನಮ್ಮ ದುಬೈ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಆ್ಯಂಡ್ ನೀವು ನೋಡಿ ಆ್ಯಂಡ್ ನನ್ನ ಜೊತೆ ಬನ್ನಿ, ಹೋಗಿ ಬರೋಣ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈವ್ನಿಂಗ್ ಬ್ಲಾಗ್ ಥರ ಮಾಡ್ತಾ ಇದ್ದೀನಿ. ಮನೇಲೇ ಕೂತು ತುಂಬ ಬೋರ್ ಹಿಡಿತಾ ಇತ್ತು, ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸುಮ್ಮನೆ ಜಸ್ಟ್ ವಾಕಿಂಗ್, ಎಷ್ಟು ದೂರ ನಡೆಯೋಕ್ಕಾಗುತ್ತೋ ಹೋಗೋಣ, ಅಲ್ಲೇನಾದ್ರು ಸ್ವಲ್ಪ ಹೊರಗಡೆ ತಿನ್ಕೊಂಡು ಆಮೇಲೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಐ ಥಾಟ್ ಲೆಟ್ಸ್ ಮೇಕ್ ಇಟ್ ಆಸ್ ಅ ಬ್ಲಾಗ್. ಸೊ ನಾನು ಇವಾಗ ಇದನ್ನ ವ್ಲಾಗ್ ಥರ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಎಷ್ಟೆಲ್ಲ ನಾನು ಕವರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಬಟ್ ಸ್ಟಿಲ್ ಒಂದು ಈವ್ನಿಂಗ್ ವಾಕ್ ಆ ರೀತಿ ಒಂದು ಬ್ಲಾಗ್ ಮಾಡಿಕೊಂಡು ಬರೋಣ. ಆ್ಯಸ್ ಯೂಶ್ವಲ್ ಎಲ್ಲ ಹೊರಟ ಮೇಲೆ ನನ್ನ ಮಗಳು ಹಸ್ಬೆಂಡು ಮೊದಲೇ ಹೊರಗೆ ಹೋಗಿ ನಿಂತಿರ್ತಾರೆ. ನಾನು ಆಮೇಲೆ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮತ್ತು ವ್ಲಾಗಿಗೆ ಏನಾದ್ರು ಪ್ಲ್ಯಾನಿಂಗ್ ಇಲ್ಲ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ನಾನು ಹೊರಡ್ತೀನಿ. ಮತ್ತು ಮ್ಯಾಂಡೇಟ್ರಿಯಾಗಿ ಲಿಫ್ಟಲ್ಲಿ ಬಂದಮೇಲೆ ನಮಗೆ ಇದ್ದೇ ಇರುತ್ತಲ್ವ, ಮಿರರಲ್ಲಿ ಒಂದು ವೀಡಿಯೋಸ್ ತೆಕ್ಕೊಬೇಕು. ಅದನ್ನೊಂದು ಮ್ಯಾಂಡೇಟ್ರಿ ಯಾವತ್ತೂ ನಾನು ತೊಗೊಳ್ತೀನಿ. ನೆಕ್ಸ್ಟ್ ಹೊರಗೆ ಬಂದು ಅಲ್ಲಿಂದ ಸ್ವಲ್ಪ ದೂರ ಒಂದು 2 ಮಿನಿಟ್ಸ್ ನಡೆದ್ರೆ ಸಾಕು, ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ನಿಂತಿರ್ತಾರೆ ಯಾವಾಗಲೂ. ಬಿಕಾಸ್ ಅಲ್ಲೊಂದು ಯಾವಾಗಲೂ ಬೆಕ್ಕಿರುತ್ತೆ. ನನ್ನ ಮಗಳಿಗೆ ಆ ಬೆಕ್ಕು ನೋಡಬೇಕು, ಡೈಲಿ ಹೋಗಿ ಅದನ್ನು ನೋಡಿ ಮಾತಾಡಿಸಿ ಬಂದಿಲ್ಲ ಅಂದರೆ ಅವಳಿಗೊಂಥರ ಸಮಾಧಾನ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತಾರೆ, ಶ್ರೀಜಿತ್ ಮತ್ತು ಮಗಳು ಇಬ್ಬರು ಹೊರಗೆ ಹೋಗ್ತಾರೆ. ಅವ್ರು ಅಲ್ಲಿ ಹೋಗಿಬಿಟ್ಟು ನಿಂತ್ಕೊತಾರೆ. ಅಲ್ಲೇ ಆಮೇಲೆ ಸೂಪರ್ ಮಾರ್ಕೆಟಿಗೆ ಹೋಗಿಬಿಟ್ಟು ಜ್ಯೂಸ್ ತೊಗೊಂಡ್ವಿ. ಅವಳಿಗೊಂದು ಮಿಲ್ಕ್ ಶೇಕು ಮತ್ತು ನಮಗೊಂದು ಜ್ಯೂಸ್ ತೊಗೊಂಡ್ವಿ. ಹಾಗೆ ಆ ಜ್ಯೂಸ್ ಕುಡ್ಕೊತ, ಇದು ಫ್ಯಾಂಟಾ ಡಿಫ್ರೆಂಟ್ ವೇರಿಯಂಟ್ ಆಯಿತಾ. ನಮಗೆಲ್ಲ ಬರೀ ಆರೆಂಜ್ ಫ್ಲೇವರ್ ಸಿಗುತ್ತಲ್ವ, ಇಲ್ಲಿ ಎಲ್ಲ ಫ್ರೂಟ್ಸ್ ಫ್ಲೇವರಲ್ಲೂ ಸಿಗುತ್ತೆ. ನಾನು ಅದರಲ್ಲೊಂದು ಗ್ರೇಪ್ ಫ್ಲೇವರ್ ತೊಗೊಂಡೆ. ನಾವಿವಾಗ ಹೊರಗೆ ಬಂದ್ವಿ, ಬಟ್ ಇಲ್ಲೇ ನಿಯರ್ ಬೈ ನಮಗೆ ಅಲ್ ಮದೀನಾ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ಕುಡಿಯೋಕ್ಕೆ ಒಂದು ಫ್ಯಾಂಟಾ ಆ್ಯಂಡ್ ಸ್ಟ್ರಾಬೆರಿ ಮಿಲ್ಕ್ ಮತ್ತು ಒಂದು ಸ್ವಲ್ಪ ಜ್ಯೂಸ್ ತೊಗೊಂಡು ಬಂದ್ವಿ. ಆಗ್ತಿದೆ ಹಾಗೆ ಹೊರಗಡೆ. ಇಲ್ಲೇ ನಿಯರ್ ಬೈ ನಮಗೆ ಸ್ಪಿನೀಸ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ, ಸ್ವಲ್ಪ ದೂರ ನಡಿಬೇಕು, ಒಂದು 10 ಮಿನಿಟ್ಸ್ ನಡಿಬೇಕು. ಅಲ್ಲಿ ಹೋದರೆ ನಮಗೆ ಸ್ಪಿನೀಸ್ ಸೂಪರ್ ಮಾರ್ಕೆಟ್ ಇರುತ್ತೆ, ಅಲ್ಲೇನಾದರೂ ತಿನ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವಿವಾಗ ಇಲ್ಲಿ ಬಸ್ ಸ್ಟಾಪ್ ಇದು ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ಸಿಗೆ ಹೋಗೋದಾ ನಡ್ಕೊಂಡು ಹೋಗೋದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಆ್ಯಂಡ್ ಅಲ್ಲಿ ನಿಮಗೆ F45 ಅಂತ ಕಾಣಿಸ್ತಾ ಇದೆಯಾ, ಅದೇ ಈ ರೂಟ್ ನಂಬರ್, ಬಸ್ ಸ್ಟಾಪ್ ನಂಬರ್. ಇದು ರೂಟಿನ ಬಸ್ ನಂಬರ್ ಬಂದುಬಿಟ್ಟು F45. ಇದು ಅಲ್ಫುಜನ್ ಫುಲ್ ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಆ್ಯಂಡ್ ನಮಗೆ ಅಲ್ಲಿ ಅಲ್ಫುಜನ್ ಮೆಟ್ರೋ ಸ್ಟೇಷನಿಗೆ ಹೋಗಬೇಕಂದ್ರೆ ಇಲ್ಲಿಂದ ಬಸ್ ತಗೊಂಡು ಹೋದರೆ ಸಾಕು. ಬಟ್ ಇಲ್ಲಿಂದ ಏನು ಒಂದು 10 ಮಿನಿಟ್ಸ್ ಅಷ್ಟೇ ಸಾಕು ಮೆಟ್ರೋ ಸ್ಟೇಷನಿಗೆ ಹೋಗೋದಕ್ಕೆ. ಸೊ ಅದೇ ನಮ್ಮದು ಅಪಾರ್ಟ್ಮೆಂಟ್, ಫುಲ್ ಲೈಟ್ ಇದೆ ಅಲ್ಲ, ಅದೇ ನಮ್ಮ ಅಪಾರ್ಟ್ಮೆಂಟ್. ಈಗ ಬಸ್ಸಲ್ಲಿದ್ದೀವಿ. ಬಸ್ಸಲ್ಲಿ ಆರಾಮಾಗಿ ಸೀಟೆಲ್ಲ ಸಿಗುತ್ತೆ, ಫ್ರೀಯಾಗಿರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ಮತ್ತು ಈ ಬಸ್ಸೊಳಗಡೆ ನಮಗೆ ಫುಡ್ ಏನಾದರೂ ತಿನ್ನಬೇಕು ಅಂದರೆ ಅದು ಅಲೌಡ್ ಇಲ್ಲ. ಅದು ಮಗುಗಾಗಿರಲಿ ಅಥವಾ ನಮಗೆ ಆಗಿರಲಿ ಯಾವ ಫುಡ್ ಆದರೂ ಸಹ ನಾವು ಅದರೊಳಗಡೆ ಹೋಗಿ ತಿನ್ನೋ ಹಾಗಿಲ್ಲ. ಅದು ತಿನ್ನೋದೇನಾದರೂ ನೋಡಿದ್ರೆ ಫೈನ್ ಹಾಕ್ತಾರೆ. ಬಸ್ಸಲ್ಲಿ ನಮಗೆ ಸೂಪರ್ ಮಾರ್ಕೆಟು ಸ್ಪಿನ್ನೀಸ್ ಅಂತ ಅದ್ರದ್ದು ಸ್ಟಾಪಲ್ಲಿ ಇಳಿಬೇಕಿತ್ತು, ಬಟ್ ನಾವು ಅಲ್ಲಿ ಇಳಿಲೇ ಇಲ್ಲ, ನಮಗೆ ಅದು ಗೊತ್ತೇ ಆಗಲಿಲ್ಲ. ಸ್ವಲ್ಪ ನೆಕ್ಸ್ಟ್ ಸ್ಟಾಪಿಗೆ ಬಂದು ಇಳಿದ್ವಿ. ಈಗ ನೆಕ್ಸ್ಟ್ ಸ್ಟಾಪಿಂದ ಹಿಂದೆ ಸ್ಪಿನ್ನೀಸ್ ಸೂಪರ್ ಮಾರ್ಕೆಟ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಾವು ನಡ್ಕೊಂಡು ಹೋಗಬೇಕಾದ್ರೆ ಯಾವುದೇ ವೆಹಿಕಲ್ ಬಂದರೂ ಸಹ ನಾವು ರೋಡ್ ಆರಾಮಾಗಿ ಕ್ರಾಸ್ ಮಾಡ್ಕೊಬೋದು. ಅವರು ವೆಯ್ಟ್ ಮಾಡ್ತಾರೆ. ನಾವು ಕ್ರಾಸ್ ಮಾಡಾದಮೇಲೆ ಅವ್ರು ಆ ಕಡೆ ಮೂವ್ ಆಗೋದು. ನನಗೆ ಈ ರೂಲ್ಸ್ ಯಾಕೋ ತುಂಬ ಇಷ್ಟ ಆಯಿತು, ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ನಾವಿವಾಗ ಬಸ್ ಇಳಿದ್ವಿ, ಈಗ ಸ್ಪಿನ್ನೀಸ್ ಕಡೆ ಹೋಗ್ತಾ ಇದ್ದೀವಿ. ಒಂದು 2 ಮಿನಿಟ್ಸ್ ನಡಿಬೇಕು. ನನಗೆ ಎಲ್ಲಿ ಬರ್ಗರ್ ತಿಂದರೂ ಮೆಕ್ಡಿನಲ್ಲಿ ಹೋಗಿ ಬರ್ಗರ್ ತಿಂದಾಗೆ ಅನಿಸೋದೇ ಇಲ್ಲ. ಅದಕ್ಕೆ ಮೆಕ್ಡಿನಲ್ಲಿ ಹೋಗಿ ಬರ್ಗರ್ ತಿಂದ್ರೇ ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಬರೋಕ್ಕೊಂದು ಸ್ಪೆಷಲ್ ಆಪ್ಷನ್ ಇದೆ. ಏನಂತ ಹೇಳಿದರೆ, ಇಲ್ಲಿ ಮಕ್ಕಳಿಗೆ ಹ್ಯಾಪಿ ಮೀಲ್ ಅಂತ ಕೊಡ್ತಾರೆ. ಅದರೊಳಗಡೆ ಸಣ್ಣ ಟಾಯ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಬರ್ತೀವಿ. ಅದೊಳಗೆ ಕೈಯಲ್ಲಿ ಇದೆಯಲ್ಲ, ಅದೇ ಹ್ಯಾಪಿ ಟಾಯ್ದು ಪಾಂಪ್ಲೆಟ್. ಅಲ್ಲಿ ಹಿಂದ್ಗಡೆ ಕ್ರಾಕ್ಸ್ ಕಾಣ್ತಾ ಇದೆಯಲ್ಲ, ಆ ರೀತಿ ಸಣ್ಣ ಕ್ರಾಕ್ಸ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಮೇಯ್ನಾಗಿ ಮೆಕ್ಡಿಗೆ ಬರೋದು. ಕಾಣಿಕಣೋ ಅವ್ರನ್ನ ಪಪ್ಪ ಹಾಡ ನಾವು ಮನೇಲಿ ಮಲಯಾಳಂ ಮಾತಾಡ್ತೀವಿ.
ಅದಕ್ಕೆ ನಮಗೆ ಬೇರೆ ಯಾವ ಲ್ಯಾಂಗ್ವೇಜು ನಮ್ಮ ಮಧ್ಯದಲ್ಲಿ ನಾವು ತರಲ್ಲ. ಮಲಯಾಳಮಲ್ಲೇ ಮಗು ಹತ್ರನೂ ಮಾತಾಡೋದು, ಹಸ್ಬೆಂಡ್ ಹತ್ರನೂ ಮಾತಾಡೋದು. ಆ್ಯಂಡ್ ನಾವು ಆರ್ಡ್ರ್ ಮಾಡಿರೋ ಮೀಲ್ ಬಂತು ಬರ್ಗರ್ ಪ್ಲಸ್ ಫ್ರೆಂಚ್ ಫ್ರೈಸ್ ಮತ್ತು ಅವಳದು ಹ್ಯಾಪಿ ಮೀಲ್. ಅದರಲ್ಲೂ ಒಂದು ಬರ್ಗರ್ ಇರುತ್ತೆ, ಒಂದು ಫ್ರೆಂಚ್ ಫ್ರೈಸ್ ಇರುತ್ತೆ, ಪ್ಲಸ್ ಈ ಟಾಯ್ ಇರುತ್ತೆ. ಆ ಶೂಸ್ ಇದೆಲ್ಲ ಕ್ರಾಕ್ಸ್ ಥರದ್ದು, ಅದು ನನ್ನ ಹತ್ರ ಆಲ್ಮೋಸ್ಟ್ ಈಗ 3-4 ಇದೆ, ಡಿಫ್ರೆಂಟ್ ಕಲರು. ಅದು ಅವಳು ಕಲೆಕ್ಟ್ ಮಾಡ್ತಿದ್ದಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಕಲೆಕ್ಟ್ ಮಾಡ್ತಾಯಿದ್ದೀನಿ. ನನಗಂತೂ ಇಷ್ಟ ಆಯಿತು. ಅದು ಬ್ಯಾಗಲ್ಲಿ ಒಳ್ಳೆ ಕೀ ಚೈನ್ ಥರನೂ ನಾವು ಹಾಕೊಬೋದು. ಆ್ಯಂಡ್ ಅವಳಿಗೆ ಸ್ಪೆಷಲಾಗಿ ಮಕ್ಕಳಿಗೆ ಅಂತಲೇ ಆ್ಯಪಲ್ ಜ್ಯೂಸ್ ಕೊಡ್ತಾರೆ. ಅದರಲ್ಲಿ ಬೇರೆ ಏನು ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಏನೂ ಇರೋದಿಲ್ಲ, ಪ್ಯೂರ್ ಆಗಿರೋಂಥ ಒಂದು ಆ್ಯಪಲ್ ಜ್ಯೂಸನ್ನೇ ಕೊಡ್ತಾರೆ. ನಾವು ಯಾವಾಗಲೂ ಏನು ಹೊರಗಡೆ ಫುಡ್ಡನ್ನ ಅವಳಿಗೆ ಕೊಡಲ್ಲ. ಕೆಲವೊಬ್ಬರು ಹೇಳ್ತಾರೆ ಫ್ರೆಂಚ್ ಫ್ರೈಸ್ ಎಲ್ಲ ಒಳ್ಳೇದಲ್ಲ ಅಂಥೇಳಿ, ಬಟ್ ಅವಳು ಅದರಲ್ಲಿ 1 ಅಥವಾ 2 ಮಾತ್ರ ತೊಗೊತಾಳೆ ಅಷ್ಟೇ. ಅವಳಾಗೆ ಹೊರಗಡೆ ಫುಡ್ಡಿಗೆ ಏನು ಅಷ್ಟು ಅಡಿಕ್ಟೆಡ್ ಅಲ್ಲ. ಮನೆ ಫುಡ್ಡನ್ನೇ ಅವಳು ತುಂಬ ಪ್ರಿಫರ್ ಮಾಡೋದು ಅಷ್ಟೇ. ಹೊರಗಡೆ ಹೋದರೆ ಜಸ್ಟ್ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಅಂಥದ್ದೇನಾದರೂ ಕೇಳಿ ತೊಗೊತಾಳೆ. ಫುಡ್ ಅಂತ ಕೊಟ್ಟರೆ ಅವಳು ಹೊರಗಡೆದೇನೂ ತಿನ್ನಲ್ಲ, ಜಸ್ಟ್ ಅವಳಿಗೆ ಚಿಕನ್ ಮಾತ್ರ ತೊಗೊಂಡು ತಿಂತಾಳೆ. ಹ್ಯಾಪಿ ಮೀಲ್ ತಿಂದಮೇಲೆ ಅವಳಿಗೆ ಉಳಿದಿರೋದನ್ನೆಲ್ಲ ಮನೆಗೆ ಪಾರ್ಸಲ್ ಅವಳೇ ತೊಗೊಂಡು ಹೋಗ್ತಾ ಇದ್ದಾಳೆ. ಹಾಂ, ಅಷ್ಟೇ ಗೈಸ್, ಇವತ್ತಿಂದು ಒಂದು ಈವ್ನಿಂಗ್ ವ್ಲಾಗು ಇಷ್ಟೇ. ಹೊರಗೆ ಬಂದ್ವಿ, ಫುಡ್ ತಿಂದ್ವಿ, ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಅಗೇನ್ ಬಸ್ಸಲ್ಲೇ ಹೋಗೋದು. ನಮಗೇನು ಅಲ್ಲಿಂದ ಒಂದು 2 ಸ್ಟಾಪ್ 3 ಸ್ಟಾಪ್ ಅಷ್ಟೇ, ಮ್ಯಾಕ್ಸಿಮಮ್ 3ನೇ ಸ್ಟಾಪಲ್ಲೇ ನಾವು ಇಳ್ಕೊಬೋದು ನಮ್ಮ ಮನೆ ಹತ್ರ. ಹಾಗೆ ಸ್ವಲ್ಪ ಹೊತ್ತು ಕೂರೋಕ್ಕೂ ನಾವು ಬಂದು ಇಳಿದ್ವಿ. ಹಾಗೆ ನಮ್ದು ಇವತ್ತಿಂದು ಈವ್ನಿಂಗ್ ಔಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವೀಗ ಬಂದ್ವಿ ಮನೆಗೆ. ಈ ದುಬೈಲೆಲ್ಲ ನಮಗೆ ಅಂದ್ಕೊಂಡಂಗೆ ತುಂಬ ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡುವಾಗಲೇ ನಮಗೆ ತುಂಬ ಸೆಕೆ ಆಗುತ್ತೆ, ಸುಸ್ತಾಗುತ್ತೆ, ಫುಲ್ ಟಯರ್ಡ್ ಆಗಿಬಿಡ್ತೀವಿ. ಯಾಕಂದರೆ ಅಷ್ಟು ಸೆಕೆ ಇರುತ್ತೆ, ಬಿಸಿಲಿರುತ್ತೆ. ಆ್ಯಂಡ್ ಈವ್ನಿಂಗ್ ಬಿಸಿಲಿಲ್ಲ ಅಂದರೂ ಸಹ ನಮೀಗ ಬೆಳಿಗ್ಗೆ ಬಿಸಿಲು ಹೊಡೆದಿರೋ ಆ ಸೆಕೆ, ಆ ಹ್ಯೂಮಿಡಿಟಿ ಎಲ್ಲ ಈವ್ನಿಂಗೇ ನಮಗೆ ಗೊತ್ತಾಗೋದು ತುಂಬ. ಪೊಟ್ಯಾಟೊ potato run. Okay guys, that's it for today. I hope you loved this video, and if you love this video, please do subscribe, like, share, and thanks for watching. Keep watching. Bye.